ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಎಂಬ ಮಾತು ಕನ್ನಡದಲ್ಲಿ ಬಹಳ ಪ್ರಚಲಿತವಾಗಿದ್ದು, ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಅನಿಶ್ಚಿತವಾಗಿದ್ದಾಗ ಅಥವಾ ಭವಿಷ್ಯದ ಬಗ್ಗೆ ಖಚಿತವಾಗಿ ಏನೂ ಹೇಳಲಾಗದ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಅರ್ಥ: ಸರಳವಾಗಿ ಹೇಳುವುದಾದರೆ ಏನಾಗುತ್ತದೆ ಎಂದು ತಿಳಿಯದಿರುವುದು. ವಿಸ್ತಾರವಾಗಿ ಹೇಳುವುದಾದರೆ, ಒಂದು ದೀಪವನ್ನು ಅಡ್ಡಗೋಡೆಯ ಮೇಲೆ ಇಟ್ಟರೆ ಅದು ಎಲ್ಲಿ ಬೀಳುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ಭವಿಷ್ಯದ ಘಟನೆಗಳು ಹೇಗೆ ನಡೆಯುತ್ತವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಉದಾಹರಣೆ: ನಾನು ನಾಳೆ ಯಾವ ಕೆಲಸ ಮಾಡುತ್ತೇನೆ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ. ಅವನು ಈ ಪರೀಕ್ಷೆಯಲ್ಲಿ ಯಾವ ಅಂಕ ಪಡೆಯುತ್ತಾನೆ ಎಂದು ಯಾರಿಗೆ ಗೊತ್ತು? ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ. ಇದರ ಬಳಕೆ: ಈ ಮಾತನ್ನು ಸಾಮಾನ್ಯವಾಗಿ ಭವಿಷ್ಯದ ಬಗ್ಗೆ ಮಾತನಾಡುವಾಗ, ಯೋಜನೆಗಳ ಬಗ್ಗೆ ಮಾತನಾಡುವಾಗ ಅಥವಾ ಯಾವುದೋ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮಾತನಾಡುವಾಗ ಬಳಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಅರ್ಥ: ಅನಿಶ್ಚಿತತೆ. ಬಳಕೆ: ಭವಿಷ್ಯದ ಬಗ್ಗೆ ಮಾತನಾಡುವಾಗ. ಸಮಾನಾರ್ಥಕ ಪದಗಳು: ಏನಾಗುತ್ತದೋ ಗೊತ್ತಿಲ್ಲ, ಖಚಿತವಾಗಿ ಹೇಳಲಾಗದು.